ಒಂದೂರಿನಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಜ್ಯೋತಿಷ್ಯದಲ್ಲಿ ಅಪಾರ ನಂಬಿಕೆ. ಎಷ್ಟು ಅಂದರೆ ಜ್ಯೋತಿಷಿಗಳು ಹೇಳಿದ್ದನ್ನೇ ಸತ್ಯ ಎಂದು ನಂಬಿಬಿಡುತ್ತಿದ್ದ. ಇದರಿಂದಾಗಿ ಅವನ ಆಸ್ಥಾನಕ್ಕೆ ಆಗಾಗ ಜ್ಯೋತಿಷ್ಯರು ಭೇಟಿ ನೀಡುತ್ತಿದ್ದರು ಮತ್ತು ರಾಜನನ್ನು ಮರಳು ಮಾಡಿ ಅವನಿಂದ ಸನ್ಮಾನ ಪಡೆದು ಹಿಂತಿರುಗುತ್ತಿದ್ದರು. ಒಮ್ಮೆ ಹಾಗೆಯೇ ಬಂದ ಜ್ಯೋತಿಷಿಯೊಬ್ಬ ರಾಜನಿಗೆ ಜೋಡಿ ಕಾಗೆಗಳನ್ನು ನೋಡುವುದು ಅದೃಷ್ಟ ತರುತ್ತದೆ ಎಂದು ಹೇಳಿ ಬಹುಮಾನ ಪಡೆದು ಹೋದನು. ಅವನ ಮಾತನ್ನು ನಂಬಿದ ರಾಜ ಮಂತ್ರಿಯನ್ನು ಕರೆದು, ಜೋಡಿ ಕಾಗೆಗಳು ಕಂಡಾಗ ನನಗೆ ತಿಳಿಸಿ, ಇದೊಂದೇ ನಿಮ್ಮ ಈಗಿನ ಕೆಲಸ, ಬೇರೆಲ್ಲ ಕೆಲಸಗಳನ್ನು ಆಮೇಲೆ ನೋಡುವಿರಂತೆ ಎಂದು ಆಜ್ಞೆ ಮಾಡಿದನು. ಮಂತ್ರಿ ದಿನವಿಡೀ ಅರಮನೆಯ ಹೊರಗೆ ಕೂತು ಕಾಗೆಗಳಿಗಾಗಿ ಕಾಯುತ್ತಿದ್ದನು. ಮಾರನೆಯ ದಿನವೇ ಅರಮನೆಯ ಅಂಗಳದಲ್ಲಿದ್ದ ಮರದ ರೆಂಬೆಯಲ್ಲಿ 2 ಕಾಗೆಗಳು ಜೊತೆಯಾಗಿ ಕುಳಿತದ್ದನ್ನು ಕಂಡ. ಅದನ್ನು ಅರಸನಿಗೆ ಹೇಳಲು ಅವಸರದಿಂದ ಓಡೋಡಿ ಬಂದ. ಪ್ರಭು, ಬೇಗ ಬನ್ನಿ, ನೀವು ನಿರೀಕ್ಷಿಸಿದ ಅದೃಷ್ಟ ದೇವತೆಗಳು ಮರದ ಮೇಲೆ ಕುಳಿತಿವೆ ಎಂದು ಏದುಸಿರು ಬಿಡುತ್ತಾ ಹೇಳಿದ. ರಾಜ ರಭಸದಿಂದ ಓಡಿ ಬಂದ. ಆದರೆ ಅಷ್ಟರಲ್ಲಿ ಒಂದು ಕಾಗೆ ಹಾರಿ ಹೋಗಿತ್ತು. ಒಂದೇ ಕಾಗೆ ಕುಳಿತಿರುವುದನ್ನು ನೋಡಿ ಅರಸನಿಗೆ ತಾಳಲಾರದ ಕೋಪ ಬಂತು. ನೀನು ಮಾತ್ರ ಜೋಡಿ ಕಾಗೆಗಳನ್ನು ನೋಡಿ ಅದೃಷ್ಟಕ್ಕೆ ಪಾತ್ರನಾಗಿಬಿಟ್ಟೆ. ಅದಕ್ಕೆ ದಂಡನೆಯಾಗಿ ನಿನಗೆ 10 ಚಾವಟಿ ಏಟುಗಳನ್ನು ಶಿಕ್ಷೆಯಾಗಿ ವಿಧಿಸುತ್ತೇನೆ ಎಂದು ಗುಡುಗಿದೆ. ಸೇವಕರು ಮಂತ್ರಿಗೆ ಚಾವಟಿ ಪೆಟ್ಟು ಕೊಟ್ಟರು. ಏಟು ತಿಂದ ಮಂತ್ರಿ ನಗಲು ಪ್ರಾರಂಭಿಸಿದ. ಅರಸನಿಗೆ ಆಶ್ಚರ್ಯ. ಯಾಕೆ ನಗುತ್ತೀರಿ ಮಂತ್ರಿಗಳೇ ಎಂದು ಪ್ರಶ್ನಿಸಿದ. ಏನಿಲ್ಲ, ಜೋಡಿ ಕಾಗೆಗಳನ್ನು ನೋಡಿದ ಅದೃಷ್ಟದ ಫಲವಾಗಿ ನನಗೆ ಸಿಕ್ಕಿರುವುದು ಏನು? 10 ಚಾವಟಿ ಏಟುಗಳು. ಅದನ್ನು ನೆನೆದು ನಗು ಬಂತು. ಅಷ್ಟೇ ಎಂದನು. ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ನಾಚಿಕೆಯಾಯಿತು. ಇನ್ನು ಮುಂದೆ ಇಂಥ ಮೂಢನಂಬಿಕೆಗಳಿಗೆ ಬಲಿಯಾಗಬಾರದು ಎಂದು ಕ್ಷಣದಲ್ಲೇ ನಿರ್ಧಾರ ಮಾಡಿದ.